ಹಾಯ್ ಎಲ್ಲೋ ನಮಸ್ಕಾರ. ನೀವು ನೋಡ್ತಿದ್ದಾರೆ ನ್ಯೂಸ್ 18 ಡಿಜಿಟಲ್. ನಾನು ಕೃಷ್ಣ ಗಿರಳ್ಳಿ. ಕೊನೆಗೂ ಕಾಂಗ್ರೆಸ್ ಸರ್ಕಾರ EVM ಬದಲಾಗಿ ಬ್ಯಾಲೆಟ್ ಪೇಪರನ್ನು ಬಳಸುವಂತಹ ಒಂದು ದಿಟ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಪ್ರತಿಪಕ್ಷವಾಗಿರತಕ್ಕಂಥ BJPಯ ದೊಡ್ಡ ಮಟ್ಟದ ವಿರೋಧದ ನಡುವೆ ಇವತ್ತು ಸದನದಲ್ಲಿ EVM ಬದಲಾಗಿ ಬ್ಯಾಲೆಟ್ ಪೇಪರ್ ಮುಖಾಂತರವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಏನು ಬಿಲ್ಲನ್ನು ತಂದಿತ್ತು ರಾಜ್ಯ ಸರ್ಕಾರ, ಅದನ್ನು ಸದನದಲ್ಲಿ ಅನುಮೋದನೆ ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಯಶಸ್ವಿ ಕೂಡ ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಬಿಲ್ಲನ್ನು ತಂದ ಕೂಡಲೇ ಪ್ರತಿಪಕ್ಷವಾಗಿರತಕ್ಕಂಥ BJP ದೊಡ್ಡ ಮಟ್ಟದ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದು ಬಹಿರಂಗವಾಗಿ ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಈಗಾಗಲೇ EVM ವಿರುದ್ಧವಾಗಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಅಭಿಯಾನ ಕೂಡ ಮಾಡ್ಕೊಳ್ತಾ ಬರ್ತಾ ಇರುವಂಥದ್ದು, ಹೋರಾಟವನ್ನು ಕೂಡ ಮಾಡ್ಕೊಳ್ತಾ ಬರ್ತಾ ಇರುವಂಥದ್ದು. ದೇಶದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಕಾಂಗ್ರೆಸ್ ನಾಯಕರು ಕೂಡ ಮಾಡ್ಕೊಳ್ತಾ ಬರ್ತಾ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಈಗ ZP ಮತ್ತು TP ಚುನಾವಣೆ ಕೂಡ ಬರ್ತಾ ಇದೆ, ಮತ್ತು GB ಚುನಾವಣೆ ಕೂಡ ಬರ್ತಾ ಇದೆ. ಹೀಗಾಗಿ ಈ ಒಂದು ಚುನಾವಣೆಯನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಇನ್ನಿಲ್ಲದ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ EVM ಮೊರೆ ಹೋದರೆ ಎಲ್ಲ ಒಂದು ಕಡೆ ಬೇರೆ ಬೇರೆ ರೀತಿಯಂಥ ಪರಿಣಾಮ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಕಾಂಗ್ರೆಸ್ ನಾಯಕರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು EVM ಬದಲಾಗಿ ಬ್ಯಾಲೆಟ್ ಪೇಪರ್ಗಳ ಮುಖಾಂತರವಾಗಿ ಚುನಾವಣೆಯನ್ನು ಎದುರಿಸಿದ್ರೆ ನಮ್ಮ ಗೆಲುವು ಸಾಧ್ಯ ಅನ್ನೊಂದು ಲೆಕ್ಕಾಚಾರದ ಆಧಾರದ ಮೇಲೆ ಇದೀಗ ಬ್ಯಾಲೆಟ್ ಪೇಪರ್ ಮುಖಾಂತರವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಎದುರಿಸುವಂಥ ನಿಟ್ಟಲ್ಲೂ ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು. ಈ ಒಂದು ವಿಚಾರ ಇವತ್ತಿನ ಸದನದಲ್ಲಿ ಅಂದರೆ ವಿಧಾನಸಭೆಯಲ್ಲಿ ಚರ್ಚೆ ಪ್ರಸ್ತಾಪ ಆದ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂತಹ ಪ್ರಿಯಾಂಕಾ ಖರ್ಗೆ ಅವರು ಈ ಒಂದು ಬಿಲ್ಲನ್ನು ಅಂದರೆ ವಿಶೇಷವಾಗಿ ರಾಜ್ಯ ಸರ್ಕಾರ ಏನು ಕಾನೂನನ್ನು ಜಾರಿ ಮಾಡಿದೆ, ಬ್ಯಾಲೆಟ್ ಪೇಪರ್ ಅಂದರೆ EVM ಬದಲಾಗಿ ಬ್ಯಾಲೆಟ್ ಪೇಪರ್ ಮುಖಾಂತರವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸುವಂಥ ವಿಚಾರದಲ್ಲಿ ಏನು ಕಾನೂನನ್ನು ರಾಜ್ಯ ಸರ್ಕಾರ ಮಾಡಿದೆ, ಆ ಒಂದು ಕಾನೂನಿನ ವಿಧೇಯಕ ಏನಿದೆ ಅದನ್ನು ವಿಧಾನಸಭೆಯಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಮಂಡನೆಯನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೂಡ ಮಾಡಿದರು. ಅದು ಏನಕ್ಕೆ ಅನುಕೂಲತೆ ಆಗುತ್ತೆ ಮತ್ತು ಯಾವ ರೀತಿಯಾಗಿ ಪರಿಣಾಮ ಬೀರಿದೆ, EVM ಎಷ್ಟು ಮಟ್ಟಿಗೆ ಅದು ವರ್ಕೌಟ್ ಆಗಲ್ಲ, ಬ್ಯಾಲೆಟ್ ಪೇಪರ್ ಮಾಡಿದ್ರೆ ಎಷ್ಟು ಅನುಕೂಲ, ಹೀಗೆ ಒಂದಷ್ಟು ವಿವರಗಳನ್ನು ಕೂಡ ಸದನದಲ್ಲಿ ಕೊಟ್ಟರು. ಎಲ್ಲರಿಗೂ ತಿಳಿದಂತೆ ಸಂವಿಧಾನದಲ್ಲಿ ಆರ್ಟಿಕಲ್ 326 ಅಡಿನಲ್ಲಿ ಇಟ್ ಗ್ಯಾರಂಟೀಸ್ ಆಸ್ ದ ರೈಟ್ ಟು ವೋಟ್. ಅದರ ಜೊತೆಗೆ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸಬೇಕು, ಫ್ರೀ ಆ್ಯಂಡ್ ಫೇರ್ ಕೂಡ ಇರಬೇಕು ಅಂದ್ಬಿಟ್ಟು ಹೇಳ್ತೇವೆ. EVM ಬದಲಾಗಿ ನಮ್ಮ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ನಾವು ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೇವೆ. ಅದಕ್ಕೋಸ್ಕರ ನಮ್ಮ ಈ ವಿಧೇಯಕನಲ್ಲಿ ತಿದ್ದುಪಡಿಯನ್ನು ತರಬೇಕಾಗ್ತದೆ. ಯಾಕಂದರೆ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಅಂತ ನಾವು ಹೇಳಿದ್ವಿ ನಮ್ಮ ಆ್ಯಕ್ಟ್ನಲ್ಲಿ. ಸೊ ಈಗ ಅದರ ಬದಲಾಗಿ ನಾವು ಬ್ಯಾಲೆಟ್ ಪೇಪರನ್ನು ತರುವ ನಿಟ್ಟಿನಲ್ಲಿ ಈ ವಿಧೇಯಕನ ನಾವು ತಂದಿದ್ದೇವೆ. ಸುಮಾರು 6 ಬದಲಾವಣೆಗಳಿವೆ ಇದರಲ್ಲಿ. ಇಂಥ ಸಂದರ್ಭದಲ್ಲಿ ಪ್ರತಿಪಕ್ಷವಾಗಿರತಕ್ಕಂಥ BJP ನಾಯಕರು ಎಲ್ಲರೂ ಕೂಡ ದೊಡ್ಡ ಮಟ್ಟದ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಬಹಳ ಪ್ರಮುಖವಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರೋಶಕ್ ಅವರು ಒಂದು ರೀತಿ ದೊಡ್ಡ ಮಟ್ಟದ ತುಗಲಕ್ ದರ್ಬಾರು, ಕಾಂಗ್ರೆಸ್ಸು ಸೋಲ್ತಾ ಇದೆ ಇಡೀ ದೇಶಾದ್ಯಂತ, ಆದರೆ ಸೋಲೋದಕ್ಕೆ ಕಾರಣವನ್ನು ಹುಡ್ಕೋದ ಬದಲು ಇಲ್ಲ ಒಂದು ಕಡೆ ಈ ರೀತಿಯಾದಂಥ ಇನ್ನಿಲ್ಲದ ವ್ಯರ್ಥ ಪ್ರಯತ್ನವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರವಾಗಿ ಈ ಒಂದು ಬ್ಯಾಲೆಟ್ ಪೇಪರನ್ನು ಅನುಸರಿಸೋದ್ರ ಮುಖಾಂತರವಾಗಿ ಒಂದು ರೀತಿ ಬೇರೆ ಬೇರೆ ರೀತಿಯಿಂದ ಸರ್ಕಸನ್ನು ಮಾಡ್ತಾ ಇದೆ ಅನ್ನೋ ಒಂದು ಆಪಾದನೆಯನ್ನು ಕೂಡ ಪ್ರತಿಪಕ್ಷ ನಾಯಕರಾಗಿರತಕ್ಕಂಥ ಆರೋಶಕ್ ಅವರು ಕೂಡ ಆರೋಪವನ್ನು ಕೂಡ ಮಾಡಿದರು. ಅದಾದ ನಂತರವಾಗಿ ಸುನಿಲ್ ಕುಮಾರ್ ಸೇರಿದಂತೆ, ಸುರೇಶ್ ಕುಮಾರ್ ಸೇರಿದಂತೆ, BJPಯ ಸುರೇಶ್ ಗೌಡರು ಸೇರಿದಂತೆ ಎಲ್ಲ ಶಾಸಕರು ಕೂಡ ಅಂದರೆ BJPಯ ಬಹುತೇಕ ಶಾಸಕರು ಈ ಒಂದು ಬಿಲ್ಗೆ ದೊಡ್ಡ ಮಟ್ಟದ ವಿರೋಧವನ್ನು ಕೂಡ ಸದನದಲ್ಲಿ ವ್ಯಕ್ತಪಡಿಸಿದರು. ನನಗನ್ಸ್ತತೆ ಇದೊಂದು ರೀತಿ ತೊಗಲಕ್ ದರ್ಬಾರು ಅಂದ್ರೆ ಇಲ್ಲಿಂದ ಅಲ್ಲಿಗೆ ತಿರ್ಗಿ ಮತ್ತೆ ಅಲ್ಲಿಂದ ಇಲ್ಲಿಗೆ. ಈ EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವರು ಯಾರು? ತಂದವರು ಕಾಂಗ್ರೆಸ್ ಅವರೇ. ಮನಮೋಹನ್ ಸಿಂಗ್ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು. ಯಾವಾಗೂ ಇವರು ಸ್ವಲ್ಪ ಕಾಂಗ್ರೆಸ್ ಅವರು ಬಾಯ್ ಬೆಡ್ಕೊಂತ ಇರ್ತಾರೆ. ಗಾಂಧಿ ಹೆಸರು ತೆಗೆದು ಆಗ್ತಾ ಇದ್ದೀರಾ, ನೀವೇ ತೆಗೆದಾಕ್ತಾ ಇದ್ದೀರಲ್ಲ. ಈಗ ಅವರೇ ತಂದಿದ್ದು ಇದು ಕಾಯ್ದೆನ. ಗ್ರಾಮೀಣಾಭಿವೃದ್ಧಿ ಮತ್ತು IT ಸಚಿವರು ತಂದಿರುವಂತಹ ಈ ಬಿಲ್ ಅನ್ನ ನಾನು ಪ್ರಬಲವಾಗಿ ವಿರೋಧಿಸ್ತಾ ಇದ್ದೇನೆ. ಒಂದು ಯಾವುದೇ ಶಾಸನ ಸಭೆಯಲ್ಲಿ ಯಾವುದೇ ಬಿಲ್ಗಳು, ನಿಯಮಗಳು ಮಾಡಬೇಕಾದ್ರೆ ಅದು ಜನಪರವಾಗಿರಬೇಕು ಮತ್ತು ಅದರಿಂದ ರಾಜ್ಯದ ಜನರ ಹಿತ ಕಾಪಾಡಬೇಕು ಅಂತ ಇರಬೇಕು. ಈ ಬಿಲ್ನಲ್ಲಿ ರಾಜ್ಯದ ಜನರ ಹಿತನೂ ಇಲ್ಲ. ಬಿಲ್ಲಲ್ಲಿ ಮಾತಾಡ್ತದೆ. ಈ ಬಿಲ್ನಲ್ಲಿ ರಾಜ್ಯದ ಹಿತವನ್ನ ಕಾಪಾಡುವಂತ ಆಲೋಚನೆಯೂ ಇಲ್ಲ.
ಯಾವುದೋ ಜನಸಾಮಾನ್ಯರಿಗೆ ಇದರಿಂದ ಭಾರಿ ಲಾಭ ಆಗುತ್ತೆ ಎನ್ನುವಂಥದ್ದು ಇಲ್ಲ. ವಿರೋಧದ ನಡುವೆ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರಾಗಿರ್ಬೋದು, ಮತ್ತೊಂದು ಕಡೆ ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕರು ಕೂಡ ಇದ್ರ ಬಗ್ಗೆ ಒಂದು ರೀತಿ ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾದರು. ಅದಾದ ನಂತರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಸದಸ್ಯರ ನಡುವೆ ದೊಡ್ಡ ಮಟ್ಟದ ಜಟಾಪಟಿ ಕೂಡ ನಡೀತು. ಅಂತಿಮವಾಗಿ ವಾಗ್ವಾದ ಕೂಡ ನಡೀತು. ಮುಖ್ಯವಾಗಿ ವೋಟ್ ಚೋರಿ ಅನ್ನುವಂಥದ್ದು, ಅಂದರೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಚೋರಿ ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟದ ಸದ್ದುಗದ್ದಲಕ್ಕೆ ಕಾರಣವಾಯಿತು. ಆಗ ಶಾಸಕರಾಗಿರ್ತಕ್ಕಂಥ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ಗೆ ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾದರು. ಅದಕ್ಕೆ ಪೂರಕವಾಗಿಯೇ ಅದಕ್ಕೆ ಪ್ರತಿಯಾಗಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಕೂಡ ಬಿಜೆಪಿಯಲ್ಲಿ ಯಾವ ರೀತಿಯಾಗಿ ಒಂದು ರೀತಿ ಬೇರೆ ಬೇರೆ ರೀತಿಯಂತ ಅಲ್ಲಿ ಚಟುವಟಿಕೆಗಳಾಗಿದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಬಿಜೆಪಿ ನಾಯಕರಿಗೂ ಕೂಡ ಒಂದು ರೀತಿ ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಕೂಡ ಮಾಡಿದರು. ಅಂತಿಮವಾಗಿ ವಾದ ಮತ್ತು ಪ್ರತಿವಾದದ ನಡುವೆ ಅಂತಿಮವಾಗಿ ಇವತ್ತಿನ ವಿಧಾನಸಭೆಯಲ್ಲಿ ಅಂತಿಮವಾಗಿ ಬ್ಯಾಲೆಟ್ ಪೇಪರನ್ನು ಬಳಸೋದ್ರ ಮುಖಾಂತರವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಒಂದು ವಿಧೇಯಕವನ್ನು ಜಾರಿ ಮಾಡಲಾಗಿತ್ತು. ಆ ಒಂದು ವಿಧೇಯಕವನ್ನು ಅಂತಿಮವಾಗಿ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸರ್ಕಾರ ಸಫಲ ಆಗಿರುವಂಥದ್ದು. ಆ ಮುಖಾಂತರವಾಗಿ ಬರ್ತಕ್ಕಂತಹ ದಿನಗಳಲ್ಲಿ ಯಾವುದೇ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಬಹಳ ಪ್ರಮುಖವಾಗಿ ಬ್ಯಾಲೆಟ್ ಪೇಪರ್ ಮುಖಾಂತರವಾಗಿಯೇ ಚುನಾವಣೆಯನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆಯನ್ನು ರೂಪಿಸಿರುವಂಥದ್ದು. ಬಹಳ ಪ್ರಮುಖವಾಗಿ ಸರ್ಕಾರ ಯಾವಾಗ ಈ ಒಂದು ವಿಧೇಯಕವನ್ನು ಸದನದಲ್ಲಿ ಪಾಸ್ ಮಾಡಿಕೊಳ್ಳೋಕ್ಕೆ ಮುಂದಾಯಿತು ಅಂಥ ಸಂದರ್ಭದಲ್ಲಿ ಬಿಜೆಪಿಯ ಎಲ್ಲ ಸದಸ್ಯರು ಕೂಡ ಒಂದು ರೀತಿ ಸಭಾತ್ಯಾಗವನ್ನು ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಸರ್ಕಾರದ ನಡೆಯಾಗಿರ್ಬೋದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಮುಖಾಂತರವಾಗಿ ಒಂದು ರೀತಿ ಸದನ ಬಹಿಷ್ಕಾರ ಮಾಡೋದ್ರ ಮುಖಾಂತರವಾಗಿ ಸದನದಿಂದ ಹೊರಗಡೆ ಬಂದಿರುವಂಥದ್ದು. ಆ ಜೊತೆಗೆ ಬಹಳ ಪ್ರಮುಖವಾಗಿ EVM ಅನ್ನುವಂಥದ್ದು ಬಹಳ ಅಂದರೆ ಬೇಗ ಆಗ್ತಾ ಇತ್ತು, ಮತ್ತು ಯಾವುದೇ ರೀತಿಯಿಂದ ಅಕ್ರಮಗಳು ಕೂಡ ಆಗ್ತಾ ಇರಲಿಲ್ಲ ಚುನಾವಣೆ ನಡೆದ ಸಂದರ್ಭದಲ್ಲಿ. ಮತ್ತು EVM ಇಂಪಾರ್ಟೆಂಟ್ ಎಷ್ಟು ಮಟ್ಟಿಗಿದೆ, ಮತ್ತು ಈಗ ತಂತ್ರಜ್ಞಾನದ ಜಗತ್ತಿನಲ್ಲಿ EVM ಅನ್ನುವಂಥದ್ದು ಮುಂದುವರಿಸ್ಕೊಂಡು ಹೋಗಬೇಕೇ ವಿನಃ ಒಂದು ರೀತಿ ತಂತ್ರಜ್ಞಾನ ಯುಗದಿಂದ ಮತ್ತೆ ಹಿಂದಕ್ಕೆ ಹೋಗುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೊಂದು ಪ್ರಶ್ನೆಯನ್ನು ಕೂಡ ಬಿಜೆಪಿ ನಾಯಕರು ಕೂಡ ಮಾಡಿದರು ಸದನದಲ್ಲಿ. ಇದಕ್ಕೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಸಮರ್ಥವಾಗಿ ಬಿಜೆಪಿ ನಾಯಕರು ಕೂಡ ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡಿದರು. ವಾದ ಪ್ರತಿವಾದ ಮತ್ತು ಸಾಕಷ್ಟು ಜಟಾಪಟಿ ಮತ್ತು ವಿರೋಧ ಪರ ಚರ್ಚೆಗಳ ನಡುವೆ ಇವತ್ತಿನ ಸದನದಲ್ಲಿ ಪ್ರಮುಖವಾಗಿ ಏನು ಬ್ಯಾಲೆಟ್ ಪೇಪರ್ ಮುಖಾಂತರವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನು ತೀರ್ಮಾನವನ್ನು ತೆಗೆದುಕೊಂಡಿದೆ, ಆ ಒಂದು ವಿಧೇಯಕ ಏನು ಜಾರಿಯನ್ನು ಮಾಡಿದೆ, ಆ ಒಂದು ವಿಧೇಯಕವನ್ನು ಒಪ್ಪಿಗೆ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂಥದ್ದು. ಇವತ್ತು ನಡೆದಿರತಕ್ಕಂಥ ಒಂದು ಅಧಿವೇಶನದಲ್ಲಿ ಈ ಒಂದು ಬ್ಯಾಲೆಟ್ ಪೇಪರ್ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದ ಸದ್ದುಗದ್ದಲಕ್ಕೆ ಕಾರಣವಾಗೋದ್ರ ಮುಖಾಂತರವಾಗಿ ಅಂತಿಮವಾಗಿ ಈಗ ವಿಧೇಯಕ ಕೂಡ ಅನುಮೋದನೆ ಪಡ್ಕೊಂಡಿರುವಂಥದ್ದು. ಇನ್ನು ಮುಂದೆ ಆ ಒಂದು ವಿಧೇಯಕ ಗವರ್ನರ್ಗೆ ಕಳಿಸ್ಕೊಡುವಂಥದ್ದು ಮತ್ತು ಸುಗ್ರೀವಾಜ್ಞೆಯನ್ನು ಸುಗ್ರೀವಾಜ್ಞೆ ಮುಖಾಂತರವಾಗಿ ಆ ಒಂದು ವಿಧೇಯಕವನ್ನು ಜಾರಿ ಮಾಡೋದ್ರ ಮುಖಾಂತರವಾಗಿ ಇನ್ನು ಮುಂದೆ GBA ಚುನಾವಣೆ ಆಗಿರ್ಬೋದು, ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಮತ್ತೊಂದು ಕಡೆ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಕೆಲವೊಂದು ಕಡೆ ಬ್ಯಾಲೆಟ್ ಮುಖಾಂತರವಾಗಿಯೇ ಚುನಾವಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಸನ್ನದ್ಧವಾಗಿರುವಂಥದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಅಂದ್ಕೊಂಡಂತೆಯೇ ಇದೀಗ EVM ಏನು ಅವರು ಸವಾಲಾಗಿ ಸ್ವೀಕಾರ ಮಾಡಿದರು, EVMನ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಅದಕ್ಕೆ ವಿರುದ್ಧವಾಗಿ ಈಗ ಬ್ಯಾಲೆಟ್ ಪೇಪರ್ ಮುಖಾಂತರವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸನ್ನದ್ಧವಾಗಿರುವಂಥದ್ದು. ಇನ್ನು ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು EVM ಬದಲಾಗಿ ಬ್ಯಾಲೆಟ್ ಪೇಪರ್ ಮುಖಾಂತರವಾಗಿಯೇ ಚುನಾವಣೆ ನಡೆಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಕೂಡ ಮುಂದಾಗಿರುವಂಥದ್ದು. ಅದಕ್ಕೆ ಪೂರಕವಾಗಿಯೇ ಇವತ್ತು ವಿಧಾನಸಭೆ ಸದನದಲ್ಲೂ ಕೂಡ ಒಂದು ರೀತಿ ಈ ಒಂದು ಬಿಲ್ ಏನಿದೆ ಅದು ಪಾಸ್ ಕೂಡ ಆಗಿರುವಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.